ಆಸ್ಪತ್ರೆ ವಿಚಾರವಾಗಿ ನಾವು ಒಂದು ಸುದ್ದಿಯನ್ನು ಮಾಡಿದ್ರೆ ಅವರು ಡೈರೆಕ್ಟ್ ಫೋನ್ ಮಾಡ್ತಾರೆ ನಮ್ಮ ರಿಪೋರ್ಟರ್ಗೆ, ಏನ್ರಿ ಅಂತ. ಈಗ ಈ ವಿಚಾರವಾಗಿ ಫೋನ್ ಮಾಡಲಿ. ಬಳ್ಳಾರಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಎಡವಟ್ಟಾಗಿದೆಯಲ್ಲ, ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆಯಲ್ಲ ವಿಡಿಯೋ, ಯಾರು ಹೊಣೆ? ಇದಕ್ಕೆ ಯಾರು ಉತ್ತರ ಕೊಡ್ತೀರಿ? ಫೋನ್ ಮಾಡಿ, ನೀವೇ ಫೋನ್ ಮಾಡಿ ಇದಕ್ಕೆ ಉತ್ತರವನ್ನು ಕೊಡಿ. ಮೊಬೈಲ್ ಟಾರ್ಚ್ ಇಟ್ಕೊಂಡು ಟ್ರಾಮಾ ಸೆಂಟರ್ನಲ್ಲಿ ಆಪರೇಷನ್ ಮಾಡಿದ್ದಾರೆ ಅಂದ್ರೆ ಏನರ್ಥ? ಕರೆಂಟ್ ಇಲ್ಲ ಅಂದ್ರೆ ಏನರ್ಥ? ಅಂತ ಒಂದು ದೊಡ್ಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಟ್ಟಿದ್ದಾರೆ. ಸಾರಿ, ಆಪರೇಷನ್ ಅಲ್ಲ, ಚಿಕಿತ್ಸೆಯನ್ನ ಕೊಟ್ಟಿದ್ದಾರೆ. ಮೊಬೈಲ್ ಟಾರ್ಚ್ ಬೆಳಕಿನಲ್ಲೇ ಪೇಷಂಟ್ಗೆ ಚಿಕಿತ್ಸೆಯನ್ನ ಕೊಟ್ಟಿದ್ದಾರಂತೆ. ಎಮರ್ಜೆನ್ಸಿ ವಾರ್ಡ್ನಲ್ಲಿ ವಿದ್ಯುತ್ ಇಲ್ಲ, ಪರದಾಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆಗಿದೆ. ಟ್ರಾಮಾ ಕೇರ್ ಸೆಂಟರ್ನಲ್ಲಿ ವಿದ್ಯುತ್ನ ಸಮಸ್ಯೆ ಉಂಟಾಗಿತ್ತು. ಬಿಮ್ಸ್ ಆಸ್ಪತ್ರೆಯಲ್ಲಿ ಒಂದು ಟ್ರಾಮಾ ಸೆಂಟರ್ ಅಂತಿದೆ. ಆ ಟ್ರಾಮಾ ಸೆಂಟರ್ನಲ್ಲಿ ಇಂಥ ಒಂದು ಅವ್ಯವಸ್ಥೆ. ಸಾರ್ವಜನಿಕರು ಈಗ ಆರೋಗ್ಯ ಇಲಾಖೆ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. 10 minutes of flyover bridge है ना, उधर के पास अच्छा वो तो या वीडियो कब जाएगा? हाँ कल नाइट जा रहा है, कल 10 minutes of flyover bridge है ना, उधर के पास. ಇದು ಯಾವಾಗ ಆಗಿದೆ ಅನ್ನೋದು ಗೊತ್ತಿಲ್ಲ, ಆದರೆ ಒಂದಂತೂ ಸ್ಪಷ್ಟ, ಟ್ರಾಮಾ ಸೆಂಟರ್ನಲ್ಲಿ ಕರೆಂಟ್ ಇಲ್ಲದೆ ಸಮಸ್ಯೆ ಆಗಿದೆ. ಮಾನ್ಯ ಘನ ಸರ್ಕಾರದವರು ಗಮನಿಸಬೇಕಿದನ್ನ. ಒಂದು ಆಸ್ಪತ್ರೆಯಲ್ಲಿ ಕರೆಂಟ್ ಇಲ್ಲ, ಕರೆಂಟ್ ಇಲ್ಲದೆ ಚಿಕಿತ್ಸೆ ಕೊಡುವಂತಹ ಪರಿಸ್ಥಿತಿ ಬಂದಿದೆ. ನೀವು ಹೇಳ್ತೀರಿ ಇಡೀ ರಾಜ್ಯದಲ್ಲಿ ಎಲ್ಲೂ ಏನು ಸಮಸ್ಯೆ ಇಲ್ಲ ಅಂತ ಹೇಳಿ. ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ, ಆರೋಗ್ಯ ಸಚಿವರೇ, ಜಿಲ್ಲಾ ಉಸ್ತುವಾರಿ ಸಚಿವರೇ, ಶಾಸಕರೇ ಗಮನಿಸಿ. ಡಾಕ್ಟರ್ಗಳ ಕೈಯಲ್ಲಿ ಇಂಜೆಕ್ಷನ್ ಹಿಡ್ಕೋಬೇಕಾ, ಕತ್ರಿ ಹಿಡ್ಕೋಬೇಕಾ, ಮೊಬೈಲ್ ಬ್ಯಾಟ್ರಿ ಹಿಡ್ಕೋಬೇಕಾ, ನೀವೇ ಡಿಸೈಡ್ ಮಾಡಿ. ಈ ಮಧ್ಯೆ ಪೇಷಂಟ್ಗಳ ಪ್ರಾಣಕ್ಕೇನಾದ್ರೂ ಕುತ್ತು ಬಂದ್ರೆ ಯಾರು ಜವಾಬ್ದಾರಿ? ನಿಜಕ್ಕೂ ನಾಚಿಕೆಗೇಡು. ಜಿಲ್ಲಾ ಆಸ್ಪತ್ರೆಯಲ್ಲಿ ಮೊಬೈಲ್ ಟಾರ್ಚ್ ಆನ್ ಮಾಡಿಕೊಂಡು ಚಿಕಿತ್ಸೆ ಕೊಡಬೇಕಾದಂತಹ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಯ್ತಾ? ನಿನ್ನೆ ಇದೇ ಸಮಯಕ್ಕೆ ನಾವು ಒಂದು ಸುದ್ದಿಯನ್ನ ಕೊಡ್ತಾ ಇದ್ವಿ. ಯೂನಿವರ್ಸಿಟಿಗಳನ್ನ ಕ್ಲೋಸ್ ಮಾಡುವಂತಹ ಪರಿಸ್ಥಿತಿ ರಾಜ್ಯ ಸರ್ಕಾರಕ್ಕೆ ಬಂದಿದೆ. ಕಾರಣ ದುಡ್ಡಿಲ್ಲ. ಗ್ಯಾರಂಟಿಗಳಿಗೆ ದುಡ್ಡು ಹೊಂದಾಣಿಕೆ ಮಾಡೋದಕ್ಕಾಗ್ತಾ ಇಲ್ಲ. ಇನ್ನ ಯೂನಿವರ್ಸಿಟಿಗೆ ಎಲ್ಲಿ ಹೆಚ್ಚುವರಿ ದುಡ್ಡು ಕೊಡೋದು? ಇವತ್ತು ಇದೇ ಸಮಯಕ್ಕೆ ಮತ್ತೊಂದು ಅವ್ಯವಸ್ಥೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಆಸ್ಪತ್ರೆಯಲ್ಲಿ ಕರೆಂಟ್ ಇಲ್ಲ, ಚಿಕಿತ್ಸೆ ಕೊಡಬೇಕು ಅಂತಂದ್ರೆ ಡಾಕ್ಟರ್ ಕೈಯಲ್ಲಿ ಏನ್ ಹಿಡ್ಕೋಬೇಕು ಅಂತ ಕನ್ಫ್ಯೂಸ್. ಮೊಬೈಲ್ ಟಾರ್ಚ್ ಆನ್ ಮಾಡಿಕೊಂಡು ಪೇಷಂಟ್ಗಳಿಗೆ ಟ್ರೀಟ್ಮೆಂಟ್ ಕೊಡೋದಾ, ಅಥವಾ ಇಂಜೆಕ್ಷನ್ ಮಾಡೋದಾ, ಅಥವಾ ಆತನಿಗೆ ಜ್ವರ ಇದೆಯಾ ಇಲ್ವಾ ಅಂತ ಟೆಥಸ್ಕೋಪ್ ಹಿಡ್ಕೊಂಡು ಚೆಕ್ ಮಾಡ್ಬೇಕಾ? ನಾಚಿಕೆ ಆಗ್ಬೇಕು ವ್ಯವಸ್ಥೆಗೆ. ಆ ಡೀನ್ ಯಾರೋ ಡೈರೆಕ್ಟರ್ ಏನೋ ಬೈದಿದ್ದಾರೆ ಅಂದ್ರೆ ನಿಮಗೇನಾದ್ರೂ ಮಾನ ಮರ್ಯಾದೆ ಇದ್ರೆ ನಿಮ್ಮ ಅವ್ಯವಸ್ಥೆ ಬಗ್ಗೆ ಸರ್ಕಾರದ ಗಮನಕ್ಕೆ ತಗೊಂಬನ್ರಿ. ನಿಮ್ಮನ್ನ ಏನಲ್ಲಿ ಆಟ ಆಡಕ್ ಕೂರಿಸಿಲ್ಲ, ನಿಮ್ಮನ್ನ ಜವಾಬ್ದಾರಿ ಇದೆ ನಿಮಗೆ. ನಮಗಿಲ್ಲಿ ಇಷ್ಟೊಂದು ಸಮಸ್ಯೆ ಆಗ್ತಾ ಇದೆ ಸಾಹೇಬ್ರೆ, ಜನ ನಮ್ಮನ್ನ ಚೀತು ಅಂತ ಉಗಿತಾ ಇದ್ದಾರೆ, ಈ ರೀತಿ ಸಮಸ್ಯೆ ಆಗ್ತಾ ಇದೆ, ದಯವಿಟ್ಟು ಗಮನ ಹರಿಸಿ ಅಂತ ಅಲ್ಲಿ ಏನೇನು ಮೂಲಭೂತ ಸೌಕರ್ಯ ಬೇಕೋ ಅದನ್ನ ಮಾಡ್ಕೋಬೇಕು ನೀವು. ಪೇಷಂಟ್ಗಳಿಗೆ ತೊಂದರೆ ಆಗ್ತಾ ಇದೆ, ರಿಪೋರ್ಟ್ ಕಳಿಸಿ. ಸರ್ಕಾರ ಇದನ್ನ ಕಣ್ ತೆರೆದು ನೋಡ್ಲಿ. ಜಿಲ್ಲಾ ಆಸ್ಪತ್ರೆಯಲ್ಲಿ ಕರೆಂಟ್ ಇಲ್ಲ ಅಂತಂದ್ರೆ ಯಾವ ಪುರುಷಾರ್ಥಕ್ಕೆ ಬೇಕು ಜಿಲ್ಲಾ ಆಸ್ಪತ್ರೆ? ಕೋಟಿ ಕೋಟಿ ಬಜೆಟ್ ಅನ್ನ ಮೀಸಲಿಡ್ತೀರಿ, ಇಷ್ಟು ವೆಚ್ಚ ಆಗುತ್ತೆ ಅಂತ ಹೇಳಿ ಖರ್ಚು ತೆಗಿತೀರಿ, ಎಲ್ಲಿ ಹೋಗುತ್ತೆ ಆ ದುಡ್ಡು? ಯಾಕೆ ಕರೆಂಟ್ ಇಲ್ಲ? ಪವರ್ ಮಿನಿಸ್ಟರ್ ಎಲ್ಲಿದ್ದೀರಿ? ಮೊಬೈಲ್ ಟಾರ್ಚ್ ಆನ್ ಮಾಡಿಕೊಂಡು ಇವತ್ತು ಪೇಷಂಟ್ಗಳಿಗೆ ಟ್ರೀಟ್ಮೆಂಟ್ ಕೊಡಬೇಕಂತ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿದೆಯಾ? ಈ ರೀತಿಯ ಪರಿಸ್ಥಿತಿ ನಮ್ಮ ರಾಜ್ಯಕ್ಕೆ ಬಂತ? ಇದಕ್ಕೆ ಸರ್ಕಾರ ಉತ್ತರ ಕೊಡಬೇಕು. ಕರೆಂಟ್ ಹೋಗಿದೆ, ಓಕೆ, ಎಮರ್ಜೆನ್ಸಿ ಅಕ್ಸೆಪ್ಟ್. ಬ್ಯಾಟ್ರಿ ಇರುತ್ತಲ್ವಾ? ಯಾಕೆ ಮೇಂಟೆನೆನ್ಸ್ ಮಾಡಿಲ್ವಾ? ಮೇಂಟೆನೆನ್ಸ್ಗೆ ಎಷ್ಟು ಲಕ್ಷ ಬಿಲ್ ಹಾಕ್ತೀರಾ ಟ್ರಾಮಾ ಸೆಂಟರ್ ಅಲ್ಲಿ? ಗಂಗಾಧರ ಗೌಡರು ಉತ್ತರ ಕೊಡ್ಬೇಕು ಇದಕ್ಕೆ. ಬಿಮ್ಸ್ ನಿರ್ದೇಶಕ ಗಂಗಾಧರ ಗೌಡರು ಉತ್ತರ ಕೊಡ್ಬೇಕು. ಯಾಕ್ರಿ ಕರೆಂಟ್ ಹೋಯ್ತು ಆ ಜಿಲ್ಲಾ ಆಸ್ಪತ್ರೆಯಲ್ಲಿ? ಬಿಮ್ಸ್ ಅಲ್ಲಿ ಇಷ್ಟೊಂದು ವ್ಯವಸ್ಥೆ ಇಲ್ವಾ ಆಗಿದ್ರೆ? ಟೆಕ್ನಿಷಿಯನ್ಗಳಿಲ್ವಾ ಅಲ್ಲಿ? ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೇಣುಕಾರಾಧ್ಯ, ಈ ಹಿಂದೆ ನಾನು ಪ್ರಶ್ನೆಯನ್ನು ಮಾಡಿದೆ, ಯಾವಾಗ ಆಗಿದ್ದು ಈ ಘಟನೆ ಅಂತೇಳಿ. ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಅಪ್ಡೇಟ್ ಸಿಕ್ಕಿದ್ಯಾ? ಜೊತೆಗೆ ಬಿಮ್ಸ್ ಆಸ್ಪತ್ರೆಯ ಡೀನ್ ಗಂಗಾಧರ ಗೌಡ ಸಂಪರ್ಕಕ್ಕೆ ಸಿಕ್ಕಿದ್ರ? ಮಾತಾಡಿದ್ರ ಅವ್ರ ಹತ್ರ? ಏನು ಹೇಳಿದ್ರು ಅವರು? ನಾಗೇಂದ್ರ ಬಾಬು, ನೀವು ಹೇಳಿದಾಗೆ ಈ ಒಂದು ವಿಚಾರ ಅಷ್ಟೊಂದು ಸಣ್ಣ ವಿಚಾರ ಅಲ್ಲ. ಯಾಕಂದರೆ
ಬಳ್ಳಾರಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಪದೇ ಪದೇಯಾಗಿ ಈ ರೀತಿಯಾದ ಎಡವಟ್ಟು ಆಗ್ತಾ ಇರ್ತಕ್ಕಂಥದ್ದು. ಈ 2-3 ನಿಮಿಷ ಕರೆಂಟ್ ಹೋಗಿದೆ ಅಂತ ಆಸ್ಪತ್ರೆಯವರು ಸಮರ್ಥನೆ ಮಾಡ್ಕೊಳ್ಬಹುದು. ಆದರೆ ಇದೇ 2-3 ನಿಮಿಷ ಕರೆಂಟ್ ಹೋಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಳ್ಳಾರಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಕಳೆದ 2 ವರ್ಷದ ಹಿಂದೆ ICUನಲ್ಲಿ 3 ಜನ ಸತ್ತು ಹೋಗಿದ್ರು. ಆ ಪ್ರಕರಣವಾದ ಬಳಿಕ ಬಿಮ್ಸ್ ಆಡಳಿತ ಮಂಡಳಿ ಎಚ್ಚೆತ್ತುಕೊಂಡಿತ್ತು ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಈಗಿನ ಪ್ರಕರಣಗಳನ್ನ ನೋಡ್ತಾ ಹೋದ್ರೆ ಒಂದಾದ ಮೇಲೆ ಒಂದು ಎಡವಟ್ಟುಗಳಾಗ್ತಾ ಇರ್ತಕ್ಕಂಥದ್ದು. ಕಳೆದ 1 ತಿಂಗಳಲ್ಲಿ ಬಿಮ್ಸ್ ಆಸ್ಪತ್ರೆಯಲ್ಲಿ 10 ಜನ ಬಾಣಂತಿಯರಾಗಿದ್ದಾರೆ. ಅಂದ್ರೆ ವೈದ್ಯರ ನಿರ್ಲಕ್ಷ್ಯದಿಂದ ಸಾವಾಗಿದೆ ಎನ್ನುವ ಆರೋಪ ಇದೆ. ಇದರ ನಡುವೆ ಏನು ಕಳೆದ ಶುಕ್ರವಾರ ನೀವು ಕೇಳಿದ್ರಿ ಯಾವಾಗಾಗಿತ್ತು ಅಂತ, ಕಳೆದ ಶುಕ್ರವಾರ ಈ ಒಂದು ಘಟನೆ, ಅಂದ್ರೆ ಕಳೆದ ಶುಕ್ರವಾರದ ರಾತ್ರಿ 10 ಗಂಟೆಗೆ ಈ ಒಂದು ಘಟನೆ ನಡೆದಿದೆ. ನಾಗೇಂದ್ರ ಬಾಬು, ಇನ್ನೊಂದು ದುರಂತ ಏನು ಅಂದ್ರೆ, ಈ ಏನು ಟ್ರಾಮಾ ಕೇರ್ ಸೆಂಟರ್ ಇದೆ ಇದನ್ನ 130 ಕೋಟಿ ವೆಚ್ಚದಲ್ಲಿ ಇತ್ತೀಚೆಗೆ ನಿರ್ಮಾಣ ಮಾಡಿದ್ದಾರೆ. ಅಂದ್ರೆ ದೆಹಲಿಯ ಏಮ್ಸ್ ಮಾದರಿಯಲ್ಲಿ ನಾವು ಈ ಆಸ್ಪತ್ರೆಯನ್ನ ನಿರ್ಮಾಣ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಿರ್ಮಾಣ ಮಾಡಿದ್ದಾರೆ. ಅಂದ್ರೆ 120 ಕೋಟಿಗೂ ಹೆಚ್ಚು ಅನುದಾನವನ್ನು ತಂದು ಈ ಒಂದು ಆಸ್ಪತ್ರೆಯನ್ನ ನಿರ್ಮಾಣ ಮಾಡಿದ್ದಾರೆ. ನೀವು ಸಂಪರ್ಕದಲ್ಲೇ ರೀ ನೋಡಿ, ನಮ್ಮ ರೇಣುಕಾರಾಧ್ಯ ಒಂದು ಪಾಯಿಂಟ್ ಹೇಳಿದ್ರು, 3 ವರ್ಷದ ಹಿಂದೆ ಇದೇ ತರದ ಘಟನೆ ಆಗಿತ್ತು ಅಂತೇಳಿ. ರೇಣುಕಾರಾಧ್ಯ ಮತ್ತೆ ಪ್ರಶ್ನೆ ಮಾಡ್ತೀನಿ ನಿಮ್ಮನ್ನ. ನಮ್ಮ ಪ್ಯಾನಲ್ ಟೀಮ್ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಫೋನ್ ಮಾಡ್ತಾ ಇದ್ದೀವಿ. ಯಾರಿಗೆ ಫೋನ್ ಮಾಡಿದ್ದಾರೆ ಅಂತಂದ್ರೆ ಡೀನ್ಗೆ ಫೋನ್ ಮಾಡಿದ್ರು, ಬಿಮ್ಸ್ ನಿರ್ದೇಶಕ ಗಂಗಾಧರ ಗೌಡ, ನಿರ್ದೇಶಕರಿಗೆ ಫೋನ್ ಮಾಡಿದ್ರು. ಸಂಸದರಾಗಿರೋ ತುಕಾರಾಮ್ ಫೋನ್ ತೆಗೀತಿಲ್ಲ. ಸಂಸದರಾಗಿರುವಂತ ತುಕಾರಾಮ್ ಅವ್ರಿಗೆ ಫೋನ್ ಮಾಡ್ತಿದ್ದಾರೆ, ಫೋನ್ ತೆಗೀತಿಲ್ಲ. ಸಂಡೇ ಜಾಲಿ ಸಂಡೇ ಮೂಡ್ ಅಲ್ಲೇನಾರು ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಮಾರಿ ಹಬ್ಬ ಆಗ್ತಾ ಇತ್ತು. ಎಲ್ಲಾರ್ಗೂ ಫೋನ್ ಮಾಡ್ತಾ ಇದೀವಿ, ಯಾರು ತೆಗಿತಿಲ್ಲ. ವೀಕ್ಷಕರೇ, ಈಗಲೂ ಕೂಡ ಪ್ರಯತ್ನ ಪಡ್ತಾ ಇದೀವಿ. ಅವ್ರಿಗೆ ನಮ್ಮ ಪ್ಯಾನಲ್ ಟೀಮ್ ಅವ್ರಿಗೆ ಫೋನ್ ಮಾಡಿ ಸಂಪರ್ಕ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಯಾರು ಫೋನ್ ತೆಗಿತಾ ಇಲ್ಲ, ಯಾರಿಗೂ ಫೋನ್ ತೆಗೆದು ಉತ್ತರ ಕೊಡುವಂತ ಧೈರ್ಯ ಇಲ್ಲ. ರೇಣುಕಾರಾಧ್ಯ, ಪ್ಲೀಸ್ ಕಂಟಿನ್ಯೂ ಮಾಡಿ. ಎಸ್ ನಾಗೇಂದ್ರ ಬಾಬು, ಈ ವಿಚಾರವಾಗಿ ನಾವು ಬಿಮ್ಸ್ ನಿರ್ದೇಶಕ ಗಂಗಾಧರ್ ಗೌಡರನ್ನ ಸಂಪರ್ಕ ಮಾಡಿದ್ವಿ. ಅವರು ಕೂಡ ಈ ಒಂದು ಘಟನೆ ಆಗಿರೋದ್ರ ಬಗ್ಗೆ ಒಪ್ಪಿಕೊಂಡಿರ್ತಕ್ಕಂಥದ್ದು. ಅಂದ್ರೆ ಕಳೆದ ವಾರ ಈ ಘಟನೆ ನಡೆದಿದೆ. ಈ ಸಣ್ಣ ವಿಚಾರ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಅಲ್ಲಿ ನಿಜಕ್ಕೂ ಆಗಿದ್ದೇನು ಅಂತ ಗಂಗಾಧರ್ ಗೌಡರು ಹೇಳಿದ್ದೇನು ಅಂದ್ರೆ, 2-3 ನಿಮಿಷ ಕರೆಂಟ್ ಹೋಗಿತ್ತು. ಆ ಸಂದರ್ಭದಲ್ಲಿ ಎಮರ್ಜೆನ್ಸಿ ವಾರ್ಡ್ನಲ್ಲಿ ಒಂದಷ್ಟು ಸಮಸ್ಯೆ ಆಗಿತ್ತು. ಆಗ ಕೆಲವರು ಏನು ಟಾರ್ಚ್ ಅನ್ನು ಹಾಕಿ ವೈದ್ಯರು ಏನು ವೀಕ್ಷಣೆಯನ್ನ ಮಾಡ್ತಿದ್ರು, ಅದೆಲ್ಲವನ್ನು ಕೂಡ ವಿಡಿಯೋ ಮಾಡಿದ್ದಾರೆ ಅಷ್ಟೇ. ಆ ಬಳಿಕ ಮತ್ತೆ ಎಲ್ಲ ಸರಿಯಾಗಿದೆ. ವಿಮ್ಸ್ನ ಜನರೇಟರ್ನಲ್ಲಿ ಆಟೋಮೆಟಿಕ್ ಆಗಿ ಅಂದ್ರೆ ಪವರ್ ಹೋದ ತಕ್ಷಣ ಮತ್ತೆ ಪವರ್ ಬರಬೇಕಿತ್ತು. ಆದರೆ ಆ ಕೆಲಸ ಮಾಡದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಒಂದಷ್ಟು ತಾಂತ್ರಿಕ ಸಮಸ್ಯೆ ಆಗಿತ್ತು ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಈ ವಿಚಾರವನ್ನ ಆರೋಗ್ಯ ಇಲಾಖೆ ಗಂಭೀರವಾಗಿ ಪರಿಗಣಿಸಿದೆ. ಆರೋಗ್ಯ ಸಚಿವಾಲಯ ಮತ್ತೆ CM ಕಚೇರಿಯಿಂದನೂ ಕೂಡ ಈ ವಿಚಾರದ ಬಗ್ಗೆ ಒಂದಷ್ಟು ತನಿಖೆಯನ್ನ ಮಾಡಿ ವರದಿ ಕೊಡುವಂತೆ ಈಗಾಗಲೇ ಬಿಮ್ಸ್ನ ಆಡಳಿತ ಮಂಡಳಿಗೆ ಸೂಚಿಸತಕ್ಕಂಥದ್ದು. ಜೊತೆಗೆ ಈಗ ಏನು ಟ್ರಾಮಾ ಕೇರ್ ಸೆಂಟರ್ನ ಸೂಪರಿಂಟೆಂಡೆಂಟ್ ಅವರ ನೇತೃತ್ವದಲ್ಲಿ ಒಂದು ವರದಿಯನ್ನ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಕಳಿಸೋದಾಗಿ ಬಿಮ್ಸ್ನ ನಿರ್ದೇಶಕರು. ಆಸ್ಪತ್ರೆ ವಿಚಾರವಾಗಿ ನಾವು ಒಂದು ಸುದ್ದಿಯನ್ನ ಮಾಡಿದ್ರೆ ಅವರು ಡೈರೆಕ್ಟ್ ಫೋನ್ ಮಾಡ್ತಾರೆ ನಮ್ಮ ರಿಪೋರ್ಟರ್ಗೆ, ಏನ್ರಿ ಅಂತ. ಈಗ ಈ ವಿಚಾರವಾಗಿ ಫೋನ್ ಮಾಡಲಿ. ಬಳ್ಳಾರಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಎಡವಟ್ಟಾಗಿದೆಯಲ್ಲ, ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆಯಲ್ಲ ವಿಡಿಯೋ, ಯಾರು ಹೊಣೆ? ಇದಕ್ಕೆ ಯಾರು ಉತ್ತರ ಕೊಡ್ತೀರಿ? ಫೋನ್ ಮಾಡಿ, ನೀವೇ ಫೋನ್ ಮಾಡಿ ಇದಕ್ಕೆ ಉತ್ತರವನ್ನ ಕೊಡಿ. ಮೊಬೈಲ್ ಟಾರ್ಚ್ ಇಟ್ಕೊಂಡು ಟ್ರಾಮಾ ಸೆಂಟರ್ನಲ್ಲಿ ಆಪರೇಷನ್ ಮಾಡಿದ್ದಾರೆ ಅಂದ್ರೆ ಏನರ್ಥ? ಕರೆಂಟ್ ಇಲ್ಲ ಅಂದ್ರೆ ಏನರ್ಥ? ಅಂತ ಒಂದು ದೊಡ್ಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಟ್ಟಿದ್ದಾರೆ. ಸಾರಿ, ಆಪರೇಷನ್ ಅಲ್ಲ, ಚಿಕಿತ್ಸೆಯನ್ನ ಕೊಟ್ಟಿದ್ದಾರೆ. ಮೊಬೈಲ್ ಟಾರ್ಚ್ ಬೆಳಕಿನಲ್ಲೇ ಪೇಷಂಟ್ಗೆ ಚಿಕಿತ್ಸೆಯನ್ನ ಕೊಟ್ಟಿದ್ದಾರಂತೆ. ಎಮರ್ಜೆನ್ಸಿ ವಾರ್ಡ್ನಲ್ಲಿ ವಿದ್ಯುತ್ ಇಲ್ಲ, ಪರದಾಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆಗಿದೆ. ಟ್ರಾಮಾ ಕೇರ್ ಸೆಂಟರ್ನಲ್ಲಿ ವಿದ್ಯುತ್ನ ಸಮಸ್ಯೆ ಉಂಟಾಗಿತ್ತು. ಬಿಮ್ಸ್ ಆಸ್ಪತ್ರೆಯಲ್ಲಿ ಒಂದು ಟ್ರಾಮಾ ಸೆಂಟರ್ ಅಂತಿದೆ. ಆ ಟ್ರಾಮಾ ಸೆಂಟರ್ನಲ್ಲಿ ಇಂಥ ಒಂದು ಅವ್ಯವಸ್ಥೆ. ಸಾರ್ವಜನಿಕರು ಈಗ ಆರೋಗ್ಯ ಇಲಾಖೆ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. 10 minutes of flyover bridge है ना, उधर के पास अच्छा वो तो ये कब जाएगा? हाँ, कल नाइट जा रहा है, कल जाएगा। 10 minutes of flyover bridge है ना, उधर के पास. ಇದು ಯಾವಾಗ ಆಗಿದೆ ಅನ್ನೋದು ಗೊತ್ತಿಲ್ಲ. ಆದರೆ ಒಂದಂತೂ ಸ್ಪಷ್ಟ, ಟ್ರಾಮಾ ಸೆಂಟರ್ನಲ್ಲಿ ಕರೆಂಟ್ ಇಲ್ಲದೆ ಸಮಸ್ಯೆ ಆಗಿತ್ತು.
ಮಾನ್ಯ ಘನ ಸರ್ಕಾರದವ್ರು ಗಮನಿಸ್ಬೇಕಿದನ್ನ. ಹಾ. ಒಂದು ಆಸ್ಪತ್ರೆಯಲ್ಲಿ ಕರೆಂಟ್ ಇಲ್ಲ, ಕರೆಂಟ್ ಇಲ್ಲದೆ ಚಿಕಿತ್ಸೆ ಕೊಡುವಂತಹ ಪರಿಸ್ಥಿತಿ ಬಂದಿದೆ. ನೀವ್ ಹೇಳ್ತೀರಿ ಇಡೀ ರಾಜ್ಯದಲ್ಲಿ ಎಲ್ಲೂ ಏನು ಸಮಸ್ಯೆ ಇಲ್ಲ ಅಂತ ಹೇಳಿ. ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳೇ, ಆರೋಗ್ಯ ಸಚಿವರೇ, ಜಿಲ್ಲಾ ಉಸ್ತುವಾರಿ ಸಚಿವರೇ, ಶಾಸಕರೇ ಗಮನಿಸಿ. ಡಾಕ್ಟರ್ಗಳ ಕೈಯಲ್ಲಿ ಇಂಜೆಕ್ಷನ್ ಹಿಡ್ಕೋಬೇಕಾ, ಕತ್ರಿ ಹಿಡ್ಕೋಬೇಕಾ, ಮೊಬೈಲ್ ಬ್ಯಾಟ್ರಿ ಹಿಡ್ಕೋಬೇಕಾ, ನೀವೇ ಡಿಸೈಡ್ ಮಾಡಿ. ಈ ಮಧ್ಯೆ ಪೇಷಂಟ್ಗಳ ಪ್ರಾಣಕ್ಕೇನಾದ್ರೂ ಕುತ್ತು ಬಂದ್ರೆ ಯಾರು ಜವಾಬ್ದಾರಿ? ನಿಜಕ್ಕೂ ನಾಚಿಕೆಗೇಡು. ಜಿಲ್ಲಾ ಆಸ್ಪತ್ರೆಯಲ್ಲಿ ಮೊಬೈಲ್ ಟಾರ್ಚ್ ಆನ್ ಮಾಡಿಕೊಂಡು ಚಿಕಿತ್ಸೆ ಕೊಡಬೇಕಾದಂತ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಯ್ತಾ? ನಿನ್ನೆ ಇದೇ ಸಮಯಕ್ಕೆ ನಾವು ಒಂದು ಸುದ್ದಿಯನ್ನ ಕೊಡ್ತಾ ಇದ್ವಿ. ಯೂನಿವರ್ಸಿಟಿಗಳನ್ನ ಕ್ಲೋಸ್ ಮಾಡುವಂತ ಪರಿಸ್ಥಿತಿ ರಾಜ್ಯ ಸರ್ಕಾರಕ್ಕೆ ಬಂದಿದೆ. ಕಾರಣ ದುಡ್ಡಿಲ್ಲ. ಗ್ಯಾರಂಟಿಗಳಿಗೆ ದುಡ್ಡು ಹೊಂದಾಣಿಕೆ ಮಾಡೋದಕ್ಕಾಗ್ತಾ ಇಲ್ಲ. ಇನ್ನ ಯೂನಿವರ್ಸಿಟಿಗೆ ಎಲ್ಲಿ ಹೆಚ್ಚುವರಿ ದುಡ್ಡು ಕೊಡೋದು? ಇವತ್ತು ಇದೇ ಸಮಯಕ್ಕೆ ಮತ್ತೊಂದು ಅವ್ಯವಸ್ಥೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಆಸ್ಪತ್ರೆಯಲ್ಲಿ ಕರೆಂಟ್ ಇಲ್ಲ, ಚಿಕಿತ್ಸೆ ಕೊಡಬೇಕು ಅಂತಂದ್ರೆ ಡಾಕ್ಟರ್ ಕೈಯಲ್ಲಿ ಏನ್ ಹಿಡ್ಕೋಬೇಕು ಅಂತ ಕನ್ಫ್ಯೂಸ್. ಮೊಬೈಲ್ ಟಾರ್ಚ್ ಆನ್ ಮಾಡಿಕೊಂಡು ಪೇಷಂಟ್ಗಳಿಗೆ ಟ್ರೀಟ್ಮೆಂಟ್ ಕೊಡೋದಾ, ಅಥವಾ ಇಂಜೆಕ್ಷನ್ ಮಾಡೋದಾ, ಅಥವಾ ಆತನಿಗೆ ಜ್ವರ ಇದೆಯಾ ಇಲ್ವಾ ಅಂತ ಟೆಥಸ್ಕೋಪ್ ಹಿಡ್ಕೊಂಡು ಚೆಕ್ ಮಾಡ್ಬೇಕಾ? ನಾಚಿಕೆ ಆಗ್ಬೇಕು ವ್ಯವಸ್ಥೆಗೆ. ಆ ಡೀನ್ ಯಾರೋ ಡೈರೆಕ್ಟರ್ ಏನೋ ಬೈದಿದ್ದಾರೆ ಅಂದ್ರೆ ನಿಮಗೇನಾದ್ರೂ ಮಾನ ಮರ್ಯಾದೆ ಇದ್ರೆ ನಿಮ್ಮ ಅವ್ಯವಸ್ಥೆ ಬಗ್ಗೆ ಸರ್ಕಾರದ ಗಮನಕ್ಕೆ ತಗೊಂಬನ್ರಿ. ನಿಮ್ಮನ್ನ ಏನಲ್ಲಿ ಆಟ ಆಡಕ್ ಕೂರಿಸಿಲ್ಲ, ನಿಮ್ಮನ್ನ ಜವಾಬ್ದಾರಿ ಇದೆ ನಿಮ್ಗೆ. ನಮಗಿಲ್ಲಿ ಇಷ್ಟೊಂದು ಸಮಸ್ಯೆ ಆಗ್ತಾ ಇದೆ ಸಾಹೇಬ್ರೆ, ಜನ ನಮ್ಮನ್ನ ಚೀತು ಅಂತ ಉಗಿತಾ ಇದ್ದಾರೆ, ಈ ರೀತಿ ಸಮಸ್ಯೆ ಆಗ್ತಾ ಇದೆ, ದಯವಿಟ್ಟು ಗಮನ ಹರಿಸಿ ಅಂತ ಅಲ್ಲಿ ಏನೇನು ಮೂಲಭೂತ ಸೌಕರ್ಯ ಬೇಕೋ ಅದನ್ನ ಮಾಡ್ಕೋಬೇಕು ನೀವು. ಪೇಷಂಟ್ಗಳಿಗೆ ತೊಂದರೆ ಆಗ್ತಾ ಇದೆ, ರಿಪೋರ್ಟ್ ಕಳಿಸಿ. ಸರ್ಕಾರ ಇದನ್ನ ಕಣ್ ತೆರೆದು ನೋಡ್ಲಿ. ಜಿಲ್ಲಾ ಆಸ್ಪತ್ರೆಯಲ್ಲಿ ಕರೆಂಟ್ ಇಲ್ಲ ಅಂತಂದ್ರೆ ಯಾವ ಪುರುಷಾರ್ಥಕ್ಕೆ ಬೇಕು ಜಿಲ್ಲಾ ಆಸ್ಪತ್ರೆ? ಕೋಟಿ ಕೋಟಿ ಬಜೆಟ್ ಅನ್ನ ಮೀಸಲಿಡ್ತೀರಿ, ಇಷ್ಟು ವೆಚ್ಚ ಆಗುತ್ತೆ ಅಂತ ಹೇಳಿ ಖರ್ಚು ತೆಗಿತೀರಿ, ಎಲ್ಲಿ ಹೋಗುತ್ತೆ ಆ ದುಡ್ಡು? ಯಾಕೆ ಕರೆಂಟ್ ಇಲ್ಲ? ಪವರ್ ಮಿನಿಸ್ಟರ್ ಎಲ್ಲಿದ್ದೀರಿ? ಮೊಬೈಲ್ ಟಾರ್ಚ್ ಆನ್ ಮಾಡಿಕೊಂಡು ಇವತ್ತು ಪೇಷಂಟ್ಗಳಿಗೆ ಟ್ರೀಟ್ಮೆಂಟ್ ಕೊಡಬೇಕಂತ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿದೆಯಾ? ಈ ರೀತಿಯ ಪರಿಸ್ಥಿತಿ ನಮ್ಮ ರಾಜ್ಯಕ್ಕೆ ಬಂತ? ಇದಕ್ಕೆ ಸರ್ಕಾರ ಉತ್ತರ ಕೊಡಬೇಕು. ಕರೆಂಟ್ ಹೋಗಿದೆ, ಓಕೆ, ಎಮರ್ಜೆನ್ಸಿ ಅಕ್ಸೆಪ್ಟ್. ಬ್ಯಾಟ್ರಿ ಇರುತ್ತಲ್ವಾ? ಬ್ಯಾಟ್ರಿ ಇರುತ್ತಲ್ವಾ? ಯಾಕೆ ಮೇಂಟೆನೆನ್ಸ್ ಮಾಡಿಲ್ವಾ? ಮೇಂಟೆನೆನ್ಸ್ಗೆ ಎಷ್ಟು ಲಕ್ಷ ಬಿಲ್ ಹಾಕ್ತೀರಾ ಟ್ರಾಮಾ ಸೆಂಟರ್ ಅಲ್ಲಿ? ಗಂಗಾಧರ ಗೌಡರು ಉತ್ತರ ಕೊಡ್ಬೇಕು ಇದಕ್ಕೆ. ಬ್ರಿಮ್ಸ್ ನಿರ್ದೇಶಕ ಗಂಗಾಧರ ಗೌಡರು ಉತ್ತರ ಕೊಡ್ಬೇಕು. ಯಾಕ್ರಿ ಕರೆಂಟ್ ಹೋಯ್ತು ಆ ಜಿಲ್ಲಾ ಆಸ್ಪತ್ರೆಯಲ್ಲಿ? ಬ್ರಿಮ್ಸ್ ಅಲ್ಲಿ ಇಷ್ಟೊಂದು ವ್ಯವಸ್ಥೆ ಇಲ್ವಾ ಆಗಿದ್ರೆ? ಟೆಕ್ನಿಷಿಯನ್ಗಳಿಲ್ವಾ ಅಲ್ಲಿ? ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೇಣುಕಾರಾಧ್ಯ, ಈ ಹಿಂದೆ ನಾನು ಪ್ರಶ್ನೆಯನ್ನ ಮಾಡಿದೆ, ಯಾವಾಗ ಆಗಿದ್ದು ಈ ಘಟನೆ ಅಂತೇಳಿ. ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಅಪ್ಡೇಟ್ ಸಿಕ್ಕಿದ್ಯಾ? ಜೊತೆಗೆ ಬಿಮ್ಸ್ ಆಸ್ಪತ್ರೆಯ ಡೀನ್ ಗಂಗಾಧರ ಗೌಡ ಸಂಪರ್ಕಕ್ಕೆ ಸಿಕ್ಕಿದ್ರ? ಮಾತಾಡಿದ್ರ ಅವ್ರ ಹತ್ರ? ಏನ್ ಹೇಳಿದ್ರು ಅವರು? ನಾಗೇಂದ್ರ ಬಾಬು, ನೀವು ಹೇಳಿದಾಗೆ ಈ ಒಂದು ವಿಚಾರ ಅಷ್ಟೊಂದು ಸಣ್ಣ ವಿಚಾರ ಅಲ್ಲ. ಯಾಕಂದ್ರೆ ಬಳ್ಳಾರಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಪದೇ ಪದೇಯಾಗಿ ಈ ರೀತಿಯಾದ ಎಡವಟ್ಟು ಆಗ್ತಾ ಇರ್ತಕ್ಕಂಥದ್ದು. ಈ 2-3 ನಿಮಿಷ ಕರೆಂಟ್ ಹೋಗಿದೆ ಅಂತ ಆಸ್ಪತ್ರೆಯವರು ಸಮರ್ಥನೆ ಮಾಡ್ಕೊಳ್ಬಹುದು. ಆದರೆ ಇದೇ 2-3 ನಿಮಿಷ ಕರೆಂಟ್ ಹೋಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಳ್ಳಾರಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಕಳೆದ 2 ವರ್ಷದ ಹಿಂದೆ ICUನಲ್ಲಿ 3 ಜನ ಸತ್ತು ಹೋಗಿದ್ರು. ಆ ಪ್ರಕರಣವಾದ ಬಳಿಕ ಬಿಮ್ಸ್ ಆಡಳಿತ ಮಂಡಳಿ ಎಚ್ಚೆತ್ತುಕೊಂಡಿತ್ತು ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಈಗಿನ ಪ್ರಕರಣಗಳನ್ನ ನೋಡ್ತಾ ಹೋದ್ರೆ ಒಂದಾದ ಮೇಲೆ ಒಂದು ಎಡವಟ್ಟುಗಳಾಗ್ತಾ ಇರ್ತಕ್ಕಂಥದ್ದು. ಕಳೆದ 1 ತಿಂಗಳಲ್ಲಿ ಬಿಮ್ಸ್ ಆಸ್ಪತ್ರೆಯಲ್ಲಿ 10 ಜನ ಬಾಣಂತಿಯರಾಗಿದ್ದಾರೆ. ಅಂದ್ರೆ ವೈದ್ಯರ ನಿರ್ಲಕ್ಷ್ಯದಿಂದ ಸಾವಾಗಿದೆ ಎನ್ನುವ ಆರೋಪ ಇದೆ. ಇದರ ನಡುವೆ ಏನು ಕಳೆದ ಶುಕ್ರವಾರ ನೀವು ಕೇಳಿದ್ರಿ ಯಾವಾಗಾಗಿತ್ತು ಅಂತ, ಕಳೆದ ಶುಕ್ರವಾರ ಈ ಒಂದು ಘಟನೆ, ಅಂದ್ರೆ ಕಳೆದ ಶುಕ್ರವಾರದ ರಾತ್ರಿ 10 ಗಂಟೆಗೆ ಈ ಒಂದು ಘಟನೆ ನಡೆದಿದೆ. ನಾಗೇಂದ್ರ ಬಾಬು, ಇನ್ನೊಂದು ದುರಂತ ಏನು ಅಂದ್ರೆ, ಈ ಏನು ಟ್ರಾಮಾ ಕೇರ್ ಸೆಂಟರ್ ಇದೆ ಇದನ್ನ 130 ಕೋಟಿ ವೆಚ್ಚದಲ್ಲಿ ಇತ್ತೀಚೆಗೆ ನಿರ್ಮಾಣ ಮಾಡಿದ್ದಾರೆ. ಅಂದ್ರೆ ದೆಹಲಿಯ ಏಮ್ಸ್ ಮಾದರಿಯಲ್ಲಿ ನಾವು ಈ ಆಸ್ಪತ್ರೆಯನ್ನ ನಿರ್ಮಾಣ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಿರ್ಮಾಣ ಮಾಡಿದ್ದಾರೆ. ಅಂದ್ರೆ 120 ಕೋಟಿಗೂ ಹೆಚ್ಚು ಅನುದಾನವನ್ನು ತಂದು ಈ ಒಂದು ಆಸ್ಪತ್ರೆಯನ್ನ ನಿರ್ಮಾಣ ಮಾಡಿದ್ದಾರೆ. ನೀವು ಹಾಗೆ ಸಂಪರ್ಕದಲ್ಲೇ ರೀ ನೋಡಿ, ನಮ್ಮ ರೇಣುಕಾರಾಧ್ಯ ಒಂದು ಪಾಯಿಂಟ್ ಹೇಳಿದ್ರು, 3 ವರ್ಷದಿಂದ ಇದೇ ತರದ ಘಟನೆ ಆಗಿತ್ತು ಅಂತೇಳಿ. ರೇಣುಕಾರಾಧ್ಯ, ಮತ್ತೆ ಪ್ರಶ್ನೆ ಮಾಡ್ತೀನಿ ನಿಮ್ಮನ್ನ. ನಮ್ಮ ಪ್ಯಾನಲ್ ಟೀಮ್ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಫೋನ್ ಮಾಡ್ತಾ ಇದ್ದೀವಿ. ಯಾರಿಗೆ ಫೋನ್ ಮಾಡಿದ್ದಾರೆ ಅಂತಂದ್ರೆ ಡೀನ್ಗೆ ಫೋನ್ ಮಾಡಿದ್ರು, ಬಿಮ್ಸ್ ನಿರ್ದೇಶಕ ಗಂಗಾಧರ ಗೌಡ, ನಿರ್ದೇಶಕರಿಗೆ ಫೋನ್ ಮಾಡಿದ್ರು. ಸಂಸದರಾಗಿರೋ ತುಕಾರಾಮ್ ಫೋನ್ ತೆಗೀತಿಲ್ಲ. ಸಂಸದರಾಗಿರುವಂತ ತುಕಾರಾಮ್ ಅವ್ರಿಗೆ ಫೋನ್ ಮಾಡ್ತಿದ್ದಾರೆ, ಫೋನ್ ತೆಗೀತಿಲ್ಲ. ಸಂಡೇ ಜಾಲಿ ಸಂಡೇ ಮೂಡ್.
ಅಲ್ಲೇನಾರು ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಮಾರಿ ಹಬ್ಬ ಆಗ್ತಾ ಇತ್ತು. ಎಲ್ಲಾರ್ಗೂ ಫೋನ್ ಮಾಡ್ತಾ ಇದೀವಿ, ಯಾರು ತೆಗಿತಿಲ್ಲ. ವೀಕ್ಷಕರೇ, ಈಗಲೂ ಕೂಡ ಪ್ರಯತ್ನ ಪಡ್ತಾ ಇದ್ದೀವಿ. ಅವ್ರಿಗೆ ನಮ್ಮ ಪ್ಯಾನಲ್ ಟೀಮ್ ಅವ್ರಿಗೆ ಫೋನ್ ಮಾಡಿ ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಯಾರು ಫೋನ್ ತೆಗಿತಾ ಇಲ್ಲ, ಯಾರಿಗೂ ಫೋನ್ ತೆಗೆದು ಉತ್ತರ ಕೊಡುವಂಥ ಧೈರ್ಯ ಇಲ್ಲ. ರೇಣುಕಾ ರಜೆ, ಪ್ಲೀಸ್ ಕಂಟಿನ್ಯೂ ಮಾಡಿ. ಎಸ್ ನಾಗೇಂದ್ರ ಬಾಬು, ಈ ವಿಚಾರವಾಗಿ ನಾವು ಬಿಮ್ಸ್ ನಿರ್ದೇಶಕ ಗಂಗಾಧರ್ ಗೌಡರನ್ನ ಸಂಪರ್ಕ ಮಾಡಿದ್ವಿ. ಅವರು ಕೂಡ ಈ ಒಂದು ಘಟನೆ ಆಗಿರೋದ್ರ ಬಗ್ಗೆ ಒಪ್ಪಿಕೊಂಡಿರ್ತಕ್ಕಂಥದ್ದು. ಅಂದ್ರೆ ಕಳೆದ ವಾರ ಈ ಘಟನೆ ನಡೆದಿದೆ. ಈ ಸಣ್ಣ ವಿಚಾರ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಅಲ್ಲಿ ನಿಜಕ್ಕೂ ಆಗಿದ್ದೇನು ಅಂತ ಗಂಗಾಧರ್ ಗೌಡರು ಹೇಳಿದ್ದೇನು ಅಂದ್ರೆ 2 ರಿಂದ 3 ನಿಮಿಷ ಕರೆಂಟ್ ಹೋಗಿತ್ತು. ಆ ಸಂದರ್ಭದಲ್ಲಿ ಎಮರ್ಜೆನ್ಸಿ ವಾರ್ಡ್ನಲ್ಲಿ ಒಂದಷ್ಟು ಸಮಸ್ಯೆ ಆಗಿತ್ತು. ಆಗ ಕೆಲವರು ಏನು ಟಾರ್ಚ್ ಅನ್ನು ಹಾಕಿ ವೈದ್ಯರು ಏನು ವೀಕ್ಷಣೆಯನ್ನ ಮಾಡ್ತಿದ್ರು, ಅದೆಲ್ಲವನ್ನು ಕೂಡ ವಿಡಿಯೋ ಮಾಡಿದ್ದಾರೆ ಅಷ್ಟೇ. ಆ ಬಳಿಕ ಮತ್ತೆ ಎಲ್ಲ ಸರಿಯಾಗಿದೆ. ವಿಮ್ಸ್ನ ಜನರೇಟರ್ನಲ್ಲಿ ಆಟೋಮೆಟಿಕ್ ಆಗಿ ಅಂದ್ರೆ ಪವರ್ ಹೋದ ತಕ್ಷಣ ಮತ್ತೆ ಪವರ್ ಬರಬೇಕಿತ್ತು. ಆದ್ರೆ ಆ ಕೆಲಸ ಮಾಡದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಒಂದಷ್ಟು ತಾಂತ್ರಿಕ ಸಮಸ್ಯೆ ಆಗಿತ್ತು ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಈ ವಿಚಾರವನ್ನ ಆರೋಗ್ಯ ಇಲಾಖೆ ಗಂಭೀರವಾಗಿ ಪರಿಗಣಿಸಿದೆ. ಆರೋಗ್ಯ ಸಚಿವಾಲಯ ಮತ್ತೆ ಸಿಎಂ ಕಚೇರಿಯಿಂದನೂ ಕೂಡ ಈ ವಿಚಾರದ ಬಗ್ಗೆ ಒಂದಷ್ಟು ತನಿಖೆಯನ್ನ ಮಾಡಿ ವರದಿ ಕೊಡುವಂತೆ ಈಗಾಗಲೇ ಬಿಮ್ಸ್ನ ಆಡಳಿತ ಮಂಡಳಿಗೆ ಸೂಚಿಸತಕ್ಕಂಥದ್ದು. ಜೊತೆಗೆ ಈಗ ಏನು ಟ್ರಾಮಾ ಕೇರ್ ಸೆಂಟರ್ನ ಸೂಪರಿಂಟೆಂಡೆಂಟ್ ಅವರ ನೇತೃತ್ವದಲ್ಲಿ ಒಂದು ವರದಿಯನ್ನ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಕಳಿಸೋದಾಗಿ ಬಿಮ್ಸ್ನ ನಿರ್ದೇಶಕರು